ವೀಕ್ಷಕರೇ, ಶ್ರೀ ಕರ್ನಾಟಕಕ್ಕೆ ಸ್ವಾಗತ. ಈಗ ಹೆಡ್ಲೈನ್ಸ್. ರಾಣೆಬೆನ್ನೂರು ಜನರ ಮಹದಾಸೆಯ ಕೂಗು, ಬಸ್ ನಿಲ್ದಾಣವನ್ನು ದೊಡ್ಡದಾಗಿ ಕಟ್ಟುವಂತೆ ಸಾರ್ವಜನಿಕರ ಒತ್ತಾಯ. ಹಾವೇರಿ ಜಿಲ್ಲೆಯ ತಾಲೂಕುಗಳಲ್ಲೇ ಪ್ರಮುಖವಾಗುತ್ತಿರುವ ತಾಲೂಕು ರಾಣೆಬೆನ್ನೂರು. ಈ ರಾಣೆಬೆನ್ನೂರು ವಾಣಿಜ್ಯೋದ್ಯಮಕ್ಕೆ ಎತ್ತಿದ ಕೈ. ಎಲ್ಲ ರೀತಿಯ ವ್ಯಾಪಾರ ವಹಿವಾಟುಗಳಲ್ಲಿ ಬೇರೆ ಬೇರೆ ತಾಲೂಕಿನ ಜನ ಕೂಡ ಇಲ್ಲಿ ಆಗಮಿಸುವುದು ಸಹಜ. ಹಾಗಾಗಿ ಇಲ್ಲಿಯ ಜನರು ಮಹದಾಸೆಯ ಕೂಗೊಂದು ಬಹಳ ದಿನಗಳಿಂದ ಕೇಳಿಬರುತ್ತಿದೆ. ಅದೇ ರಾಣೆಬೆನ್ನೂರಿನ ಮಧ್ಯಭಾಗದಲ್ಲಿರುವ ಬಸ್ ನಿಲ್ದಾಣ ಇದೀಗ ಬೆಂಗಳೂರಿನಿಂದ ಮುಂಬೈವರೆಗೆ ಸಂಚರಿಸಲು ಪ್ರಮುಖ ಮಾರ್ಗವಾಗಿರುವುದು ಹೌದು. ಅಲ್ಲದೆ ಬಸ್ ಓಡಾಟಗಳು ಹೆಚ್ಚಾಗಿ ಇರುವುದರಿಂದ ನಟ್ಟ ನಡುವೆ ಇರುವ ಈ ಬಸ್ ನಿಲ್ದಾಣದ ಟ್ರಾಫಿಕ್ ಕೂಡ ಹೆಚ್ಚಾಗುತ್ತಿದೆ. ಸಂಚಾರಕ್ಕೂ ಅಸ್ತವ್ಯಸ್ತವಾಗುತ್ತಿದೆ. ಜೊತೆಗೆ ಅಪಘಾತಗಳು ಸಂಭವಿಸಬಹುದು. ಹಾಗಾಗಿ ಜನದಟ್ಟಣೆಯ ವಾಹನಗಳ ಸಂಖ್ಯೆ ಎಲ್ಲವೂ ಹೆಚ್ಚಾಗುವುದರಿಂದ ಬಸ್ ನಿಲ್ದಾಣವನ್ನ ಮತ್ತಷ್ಟು ದೊಡ್ಡದಾಗಿ ಕಟ್ಟಬೇಕು ಎಂಬುದು ಇಲ್ಲಿಯ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಈ ಕುರಿತು ರಾಣೆಬೆನ್ನೂರು ಜನರು ಹೇಳಿದ್ದು ಹೀಗೆ. ಮಾತಾಡ್ರಿ. ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದಂಥ ರಾಣೆಬೆನ್ನೂರು ತಾಲೂಕು ಇದು ಹಾವೇರಿ ಜಿಲ್ಲೆಯಲ್ಲಿ ಅತಿ ದೊಡ್ಡವಾದ ತಾಲೂಕು ಎಂಬ ಹೆಗ್ಗಳಿಕೆಯನ್ನು ಪಡೆದಿರುತ್ತೆ. ಆಮೇಲೆ ಕಡೆಗೆ ಇಲ್ಲಿ ಹತ್ತಿ ಬೆಳೆಯೋದು ಭಾಳ ಪ್ರಮುಖವಾದ. ಇಲ್ಲಿ ಎಲ್ಲ ಇಡೀ ಕರ್ನಾಟಕ ತುಂಬ ರೈತರಲ್ಲಿ ಹತ್ತಿಯನ್ನು ತಗೊಂಡ್ಬರ್ತಾರೆ. ಆಮೇಲೆ ಕಡೆಗೆ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಭಾಳ ಸಮಸ್ಯೆ ಇರೋದಪ್ಪ ಅಂದ್ರೆ ಜಾಗದ್ದಿದೆ, ಭಾಳ ಸಣ್ಣದು ಬಸ್ ಸ್ಟ್ಯಾಂಡ್. ಆದ ಕಾರಣ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ. ಆಮೇಲೆ ಇಲ್ಲಿ ಸಿಗ್ನಲ್ನೂ ಸರಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಯ್ತು ಅಥವಾ ಗೌರ್ಮೆಂಟ್ ಆಯ್ತು ಸರ್ಕಾರ ಆಯ್ತು ಇದಕ್ಕೊಂದು ಕ್ರಮ ತಗೋಬೇಕು. ಆಮೇಲೆ ಕಡೆಗೆ ಇಲ್ಲಿ ಬಸ್ಸುಗಳು ದಿನ ದಿನ ಜಾಸ್ತಿ ಆಗ್ತಾವೆ. ಆಮೇಲೆ ಕಡೆ ವೆಹಿಕಲ್ ಭಾಳ ಜಾಸ್ತಿ ಆಗ್ತಾವೆ. ಬಸ್ ಸ್ಟ್ಯಾಂಡ್ ಈಗ ನೋಡ್ರಿ ಪಾರ್ಕಿಂಗು ಈಗ ನಮಗೂ ಸಮಸ್ಯೆ ಆಗ್ತೈತಿ. ಆಮೇಲೆ ಇಲ್ಲಿ ಒಳಸ ಹೊತ್ತಿನ ಬಸ್ನರಿಗೆ ತೊಂದರೆ ಆಗತ್ತೆ. ಅದಕ್ಕೆ ದಯವಿಟ್ಟು ಇದೆಲ್ಲ ಸಮಸ್ಯೆಗೆ ಸರ್ಕಾರ ಒಂದು ಯಾವ್ದಾರ ರೂಪದಲ್ಲಿ ಕಣ್ಣಿಡಬೇಕು. ಆಮೇಲೆ ಕಡೆಗೆ ಇಲ್ಲಿ ದೊಡ್ಡ ಬಸ್ ಸ್ಟ್ಯಾಂಡನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಈ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದೀನಿ. ಏನು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕು ಇವತ್ತು ಬೀಜೋತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥ ಮತ್ತು ಆದಾಯ ತುಂಬುವುದರಲ್ಲಿ 2ನೇ ಸ್ಥಾನ ಇದೆ. ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಸಾಕಷ್ಟು ಜನ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ರಾಣೆಬೆನ್ನೂರು ನಗರ ಕಿರಿದಾದಂಥ ಒಂದು ಬಸ್ ಸ್ಟ್ಯಾಂಡ್ ಇರೋದ್ರಿಂದ, ಕಿರಿದಾದಂಥ ರಸ್ತೆಗಳಿರೋದ್ರಿಂದ ಟ್ರಾಫಿಕ್ಗಳು ಹೆಚ್ಚಿಗೆ ಆಗ್ತಾಯಿದೆ. ಇದರಿಂದ ನಾವು ಸಾಕಷ್ಟು ಪ್ರಮಾಣದಲ್ಲಿ SP ಅವರಿಗೆ ಗಮನಕ್ಕೆ ತಂದಾಗ ಹೋರಾಟಗಳನ್ನು ಮಾಡಿದ್ವಿ. ಇದೇ ಪಕ್ಕದ ಜಿಲ್ಲೆ ದಾವಣಗೆರೆ ನೋಡಿದಾಗ ದೊಡ್ಡ ಜಾಗ ನೋಡಿರಿ, ರೋಡ್ಗಳು ವಿಸ್ತೀರ್ಣವಾದಂಥ ರೋಡ್ಗಳು ಇದು ಅಗಲೀಕರಣ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಅಗಲೀಕರಣ ಮಾಡಿರಪ್ಪ ಅಂತಂತಂದರೆ ಈ ಮೊನ್ನೆ ಇಲ್ಲಿ ಇದರಿಂದ ಕಟ್ಟಿದ್ದಾರೆ. ಇಲ್ಲಿ IB ಮುಂದೆ PB ರೋಡ್ ರಸ್ತೆ ರೀ, ಆ ಮುಂದೆ ರೋಡ್ಗೆ ರಾಯಲ್ ಪ್ಯಾಲೇಸ್ ಅಂತಂದು ಹೋಟ್ಲ್ ಕಟ್ಟ್ಯಾರ. ಅಲ್ಲಿ ಮುಂದೆ ಬೈಕ್ ಪಾರ್ಕ್ ಇಲ್ಲ, ಏನಿಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಏನಿಲ್ಲ. ಅದಕ್ಕೆ ನಗರಸಭೆದವ್ರು ಲೈಸೆನ್ಸ್ ಕೊಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಅಲ್ಲಿ ಹೋದಾರು, ಊಟಕ್ಕೆ ಹೋದಾರು ಜನರು, ಅಲ್ಲಿ ಅಂಗಡಿಗೆ ಹೋಗೋರು ಎಲ್ಲರೂ ರೋಡಿಗೆ ತಲುಪ್ತಾರೆ. ಭಾಳ ಟ್ರಾಫಿಕ್ ಕಿರಿಕಿರಿ ಆಗ್ತಾಯಿದೆ. ಇಂಥವುಗಳಿಗೆ ಕಡಿವಾಣ ಹಾಕಬೇಕು. ನಗರಸಭೆದವರು ನಿರ್ಲಕ್ಷ್ಯ ಭಾವನೆಗಳು ಹೆಚ್ಚಿಗೆ ಇದೆ. ಇವತ್ತು ಪೊಲೀಸ್ ಇಲಾಖೆಯವರು ಹರಸಾಹಸ ಪಡ್ತಾ ಇದ್ದಾರೆ. ಈ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕಾಗ್ತಾಯಿಲ್ಲ. ಯಾರು ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ಹೋದ್ರೆ ರಾಜಕೀಯ ಇದನ್ನು ಮಾಡಿ ಇಂಪ್ಲುಯೆನ್ಸ್ ಮಾಡಿ ಆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋ ಲೆಕ್ಕಕ್ಕೆ ಹೋಯ್ತಾರೆ. ಈ ರೀತಿಯಾದಂಥ ವ್ಯವಸ್ಥೆ ರಾಣೆಬೆನ್ನೂರು ನಗರದಲ್ಲಿದೆ. ಕೂಡಲೇ ನಗರಸಭೆಯ ನಿರ್ಲಕ್ಷ್ಯ ಇದರಾಗ ಎದ್ದು ತೋರ್ತಾ ಇದೆ. ಏನು ಅಗಲೀಕರಣ ಇರ್ತಕ್ಕಂಥ ರಸ್ತೆಗಳನ್ನು ಆ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಇಟ್ಕೊಂಡು ಮಾಡ್ತಾ ಇರ್ತಾರೆ. ಬಸ್ ಯಾವ ಬೈಕ್ ವೆಹಿಕಲ್ಸ್ಗಳದಾವು ರೋಡ್ಗೆ ನಿಲ್ಲಿಸ್ತಾರೆ. ಹಿಂಗಾಗಿ ಟ್ರಾಫಿಕ್ಗಳು ರಾಣೆಬೆನ್ನೂರು ನಗರದಲ್ಲಿ ಹೆಚ್ಚಿಗೆ ಆಗ್ತದವು. ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಮುಂದಾಗಬೇಕು. ಹಂಗಾದ್ರೆ ಮಾತ್ರ ಸಾಧ್ಯತೆ ಐತೆ ಅಂತ ಈ ಮೂಲಕ ಹೇಳಕ್ಕೆ. ಬಸ್ ನಿಲ್ದಾಣ ಒಂದೇನೋ ದೊಡ್ಡ ಹೊಸದಾಗಿ ನಿರ್ಮಾಣ ಮಾಡ್ಬೇಕಂತ ಒಂದು ತಮ್ಮ ಬೇಡಿಕೆ ಇದೆ. ಹಂಗೆ ಸರ್, ಮೊದಲಿದ್ದನೂ ದೊಡ್ಡ ಪ್ರಮಾಣದಾಗ ಹೋರಾಟ ಇದೆ ಸರ್. ಅದು ಯಾಕಂದರೆ ಅದು ಒಂದು ಕಲ್ಯಾಣ ಮಂಟಪ ಥರ ಕಾಣ್ತಾ ಇದೆ. ಇಂಥ ಒಂದು ದೊಡ್ಡ ನಗರಕ್ಕೆ ಅದು ಸಣ್ಣದೊಂದು ಸಿಟಿ ಬಸ್ ಸ್ಟ್ಯಾಂಡ್ ಇದ್ದಂಗಿದೆ. ದೊಡ್ಡ ಈಗ ಕಳೆದ 3 MLA ಬಂದು ಅವರು ಯಾರು G. ಶಿವಣ್ಣವರು ಮತ್ತು ಕೋಳಿವಾಡ್ರು ಮತ್ತು R. ಶಂಕರ್ ಅವರು ಮತ್ತು ಈಗ ಅರುಣ್ ಕುಮಾರ್ ಅವರು ಇವರೆಲ್ಲ ಈ ಕೂಟಲಿನೂ ಕೂಡ ಚರ್ಚೆ ಮಾಡಿ ಸಾಕಾಗಿದೆ. ಹೋರಾಟ ಮಾಡಿ ಸಾಕಾಗಿದೆ. ಯಾರೂ ಕೂಡ ಗಮನ ಆಗ್ತಾ ಇಲ್ಲ. ಇಂಥ ಒಂದು ನಗರದಲ್ಲಿ 2 ಪೊಲಿಟಿಷಿಯನ್ ಆಗ್ಬೇಕಂತ ಹೇಳಿದ್ದೀವಿ. ಆ ಒಂದು ಪೊಲಿಟಿಷಿಯನ್ ಪ್ರಸ್ತಾವನೆ ಹೋಗೈತಿ, ಅದನ್ನು ಮಾಡ್ತಾ ಇಲ್ಲ. ಭಾಳ ಜನದಟ್ಟಣೆ ಭಾಳ ಇದೆ ರಾಣೆಬೆನ್ನೂರು ನಗರದಲ್ಲಿ. ಆದರೆ ರಿಯಲ್ ಎಸ್ಟೇಟ್ ದಂಧೆಗಳು ಏನು ಈ ಲೇಔಟ್ಗಳನ್ನು ಮಾಡ್ತಾ ಇರೋದಲ್ರಿ, ಈ ಲೇಔಟ್ಗಳಲ್ಲಿ ದೊಡ್ಡ ಅಕ್ರಮ ನಡೀತಾ ಇದ್ದಾರೆ. ಅವರು ಲೇಔಟ್ಗಳು ಮಾಡ್ಬೇಕಾದ್ರೆ ಸರಿಯಾದಂಥ UGD ಮಾಡಿರಲ್ಲ. ರಸ್ತೆ 30 ಫೂಟ್ ಇದ್ದಾವೆ, 15 ಫೂಟ್ ರಸ್ತೆಗಳನ್ನು ಮಾಡ್ಕೊಂಡು ಮನೆ ಇದು ಮಾಡಿಬಿಡ್ತಾರೆ. ಅಂದರೆ ರಿಯಲ್ ಎಸ್ಟೇಟಿಗೆ ಸಿಗ್ತಕ್ಕಂಥ ಸೌಲಭ್ಯ ನಗರ ವ್ಯಾಪ್ತಿ ವಿಸ್ತೀರ್ಣ ಆಗೋಕೆ ಸಿಗ್ತಿಲ್ಲ ಅಂತಾನೆ. ಹ್ಞೂ ರೀ. ಅಲ್ರಿ, ರಿಯಲ್ ಎಸ್ಟೇಟ್ನವರಿಗೆ ಕಡಿವಾಣ ಹಾಕಿ ಇಷ್ಟೇ ಅಗಲ ಇರಬೇಕು, ಇಷ್ಟೇ ಇದಿರಬೇಕು ಅಂತಂದು ಏನು ಕಂಡೀಷನ್ ಅದಾವಲ್ಲ, ಅವನು ಉಲ್ಲಂಘನೆ ಮಾಡಿದ್ರಿಂದ ಇವತ್ತು ಈ ನಗರ ಕಿರಿದಾಗಿ ರಸ್ತೆಗಳು ಟ್ರಾಫಿಕ್ಗಳು ಆಗ್ತದವ್ರಿ.